ಎಲ್ರು ಹ್ಯಾಪಿ ಮಕರ ಸಂಕ್ರಾಂತಿ ಅಂತ ವಿಶ್ ಮಾಡ್ತಾರೆ. ಆದ್ರೆ ಮಕರ ಸಂಕ್ರಾಂತಿ ಅಂದ್ರೆ ಕೇವಲ ಎಳ್ಳು ಬೆಲ್ಲ ತಿನ್ನೋದಲ್ಲ, ಇದರ ಹಿಂದೆ ಒಂದು ದೊಡ್ಡ ಖಗೋಳ ವಿಜ್ಞಾನ ಇದೆ. ಇಂದಿನಿಂದ ಸೂರ್ಯ ತನ್ನ ಪಥವನ್ನ ಬದಲಾಯಿಸ್ತಾನೆ. ದಕ್ಷಿಣಾಯನ ಮುಗಿದು ಉತ್ತರಾಯಣ ಶುರುವಾಗುವ ಪವಿತ್ರ ದಿನ ಇದು. ಅಂದ್ರೆ ಇನ್ಮುಂದೆ ಕತ್ತಲೆ ಕಡಿಮೆ, ಬೆಳಕು ಜಾಸ್ತಿ. ಮಹಾಭಾರತದ ಭೀಷ್ಮ ಪಿತಾಮಹ ಅರ್ಜುನನ ಬಾಣಗಳಿಂದ ಗಾಯಗೊಂಡು ಬಿದ್ದಿದ್ದರೂ ಪ್ರಾಣ ಬಿಡಲಿಲ್ಲ. ಅವರು ಬರೋಬ್ಬರಿ 58 ದಿನಗಳ ಕಾಲ ಬಾಣದ ಹಾಸಿಗೆಯ ಮೇಲೆಯೇ ಕಾಯ್ತಿದ್ದರು. ಯಾಕೆ ಗೊತ್ತಾ? ಅವರು ಕಾಯ್ತಿದ್ದು ಇದೇ ಮಕರ ಸಂಕ್ರಾಂತಿ ದಿನಕ್ಕೆ. ಯಾಕಂದ್ರೆ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಪ್ರಾಣ ಬಿಟ್ಟರೆ ಮಾತ್ರ ಮೋಕ್ಷ ಸಿಗುತ್ತೆ ಅನ್ನೋದು ಅವರ ನಂಬಿಕೆ. ಇದು ದೇವತೆಗಳ ಹಗಲು. ಇನ್ನು ನಾವು ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಯಾಕೆ ತಿಂತೀವಿ? ಇದು ಚಳಿಗಾಲ, ನಮ್ಮ ದೇಹ ತಣ್ಣಗಾಗಿರುತ್ತೆ. ಎಳ್ಳು ಮತ್ತು ಬೆಲ್ಲದಲ್ಲಿ ದೇಹಕ್ಕೆ ಉಷ್ಣತೆ ನೀಡುವ ಶಕ್ತಿ ಇದೆ. ನಮ್ಮ ಪೂರ್ವಜರು ಎಂತಹ ವಿಜ್ಞಾನಿಗಳು ಅಲ್ವಾ? ಆರೋಗ್ಯ ಮತ್ತು ಸಂಪ್ರದಾಯ ಎರಡನ್ನೂ ಮಿಕ್ಸ್ ಮಾಡಿದ್ದಾರೆ. ದ್ವೇಷ ಬಿಟ್ಟು ಸ್ನೇಹ ಬೆಳೆಸುವ ಹಬ್ಬ ಇದು. ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಅಂತ. ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್